ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. 2026ರ IPL ಮಿನಿ ಆಕ್ಷನ್ನಲ್ಲಿ 10 ಫ್ರಾಂಚೈಸಿಗಳು ಆಟಗಾರರ ಖರೀದಿಗೆ ಮುಗಿಬಿದ್ದಿವೆ. ಈಗಾಗಲೇ ಕೋಲ್ಕತಾ ನೈಟ್ ರೈಡರ್ಸ್ ಟೀಮನ್ನು ಸೇರ್ಕೊಂಡಿದ್ದಾರೆ ಕ್ಯಾಮ್ರೂನ್ ಗ್ರೀನ್ ಅವರು. ಇದರ ನಡುವೆ 2025ರ ಟ್ರೋಫಿ ವಿನ್ನರ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೂಡ KKR ತಂಡದ ಎಡಗೈ ಬ್ಯಾಟ್ಸ್ಮನ್ ಆಗಿದ್ದ ವೆಂಕಟೇಶ್ ಅಯ್ಯರ್ಗೆ ಒಟ್ಟು 7 ಕೋಟಿ ರೂಪಾಯಿಗಳನ್ನು ಕೊಟ್ಟು ಖರೀದಿ ಮಾಡಿದೆ. ಮೊದಲ ಬಾರಿಗೆ IPL ಟ್ರೋಫಿ ಗೆದ್ದಿದ್ದ RCB ಈ ಸಲ ಒಟ್ಟು 17 ಪ್ಲೇಯರ್ಸ್ಗಳನ್ನು ತಂಡದಲ್ಲೇ ಉಳಿಸಿಕೊಂಡಿತ್ತು. ವಿರಾಟ್ ಕೊಹ್ಲಿ, ರಜತ್ ಪಾಟಿದಾರ್, ದೇವದತ್ ಪಡಿಕ್ಕಲ್, ಫಿಲ್ ಸಾಲ್ಟ್, ಜಿತೇಶ್ ಶರ್ಮಾ, ಕರುಣ್ ನಾಯರ್, ಶೆಫರ್ಡ್, ಜಾಕೋಬ್ ಬೆಥೆಲ್, ಜೋಶ್ ಹೇಸಲ್ವುಡ್ ಸೇರಿ ಇನ್ನೂ ಕೆಲವು ಆಟಗಾರರನ್ನ RCB ಈ ಬಾರಿ ಉಳಿಸಿಕೊಂಡಿದೆ. ಇನ್ನು KKR ತಂಡದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಆಡಿದ್ದ ವೆಂಕಟೇಶ್ ಅಯ್ಯರ್ 23 ಕೋಟಿ ರೂಪಾಯಿಗಳನ್ನು ಕಳೆದ ಬಾರಿ ಪಡೆದಿದ್ರು. ಆದರೆ ಈ ಬಾರಿ RCB 7 ಕೋಟಿ ರೂಪಾಯಿಗಳನ್ನು ವೆಂಕಟೇಶ್ ಅಯ್ಯರ್ಗೆ ನೀಡಿ ಖರೀದಿಯನ್ನ ಮಾಡಿದೆ. ಆಲ್ರೌಂಡರ್ ಆಗಿರೋ ವೆಂಕಟೇಶ್ ಅಯ್ಯರ್ ಬ್ಯಾಟಿಂಗ್, ಬೌಲಿಂಗ್ನಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಬಲ್ಲರು. ಕಳೆದ ಬಾರಿ KKR ಪರ ಚೆನ್ನಾಗಿ ಆಡದ ಕಾರಣ ಈ ಸಲ ಅವರನ್ನ KKR ತಂಡದಿಂದ ಕೈಬಿಡಲಾಗಿತ್ತು. ಪರ್ಸ್ನಲ್ಲಿ 16.4 ಕೋಟಿ ರೂಪಾಯಿಗಳನ್ನು ಇಟ್ಕೊಂಡು RCB ಈ ಹರಾಜಿನಲ್ಲಿ ಬಿಡ್ ಮಾಡ್ತಾ ಇದೆ. 7 ಕೋಟಿಗೆ ವೆಂಕಟೇಶ್ ಅಯ್ಯರ್ ಜೊತೆ ನ್ಯೂಜಿಲೆಂಡ್ನ ಪೇಸ್ ಬೌಲರ್ ಜಾಕೋಬ್ ಡೆಫಿ RCB ತಂಡದ ಪಾಲಾಗಿದ್ದಾರೆ. IPL ಇತಿಹಾಸದಲ್ಲೇ ಕ್ಯಾಮ್ರೂನ್ ಗ್ರೀನ್ ಬರೋಬ್ಬರಿ 25 ಕೋಟಿ ರೂಪಾಯಿಗಳನ್ನು ಪಡೆದಂತಹ ವಿದೇಶಿ ಪ್ಲೇಯರ್ ಆಗಿದ್ದಾರೆ.